ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದೇ, ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೈವಡೆ, ಬೇಲಿ ಕೈವ ಮೈವಡೆ. ನಾರಿ ತನ್ನ ಮನೆಯಲ್ಲಿ ಕಳುವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ. ತಾಯ ಮೊಲೆ ಹಾಲು ನಂಜಾಗಿ ಕಳುವಡೆ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನೋಡಿ, ಬಸವಣ್ಣನವರ ಈ ವಚನ ನೋಡಿದಾಗ ತುಂಬ ಅರ್ಥದಿಂದ ಕೂಡಿದೆ. 12ನೇ ಶತಮಾನದಲ್ಲಿ ಹೇಳಿದ ಬಸವಣ್ಣ ಈ ಶತಮಾನದಲ್ಲಿ ಆ ವಚನದ ಪ್ರಭಾವ ನೋಡಬಹುದು. ನೋಡಿ, ಇಲ್ಲಿ ವಚನದಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ, ಬಸವಣ್ಣನವರು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಪುರಾತನ ಕಾಲದಲ್ಲಿ ಮಾನವನ ಭೋಜನ ಒಲೆಯ ಮೇಲೆ ಮಾಡುತ್ತಿದ್ದರು. ಇವಾಗ ಒಲೆಗಳನ್ನು ನೋಡುವುದಕ್ಕೆ ಮಾತ್ರ ಸಿಗುತ್ತದೆ ಎಂದರೆ ತಪ್ಪಾಗಲಾರದು. ಆ ಒಲೆಯಲ್ಲಿ ನಾವು ಬೆಂಕಿಯನ್ನು ಹಚ್ಚಿ ಮತ್ತು ಅದನ್ನು ನಾವು ಸುಲಭವಾಗಿ ಆರಿಸಬಹುದು. ಆದರೆ ನಾವು ನಿಂತಿರುವ ಧರೆಗೆ ಬೆಂಕಿ ಹಚ್ಚಿದರೆ ಆರಿಸಲು ಸಾಧ್ಯವೇ? ಯಾಕಂದರೆ ಒಲೆ ಚಿಕ್ಕ ಪ್ರಮಾಣದ ಬೆಂಕಿ ಹೊಂದಿರುತ್ತದೆ. ಆದರೆ ಧರೆಯಲ್ಲಿ ಹತ್ತಿದ ಬೆಂಕಿ ಅಪಾರವಾಗಿರುತ್ತದೆ, ಅದನ್ನು ನಂದಿಸಲು ಸಾಧ್ಯವಿಲ್ಲ. ಅದೇ ರೀತಿ ಏರಿ ನೀರುಂಬಡೆ ಅಂದರೆ ನೀರು ಸಂಗ್ರಹಕ್ಕಾಗಿ ಒಂದು ಸ್ಥಳದಲ್ಲಿ ಸುತ್ತಲೂ ಕಟ್ಟೆ ಕಟ್ಟಿ ನೀರು ಸಂಗ್ರಹಿಸುತ್ತೇವೆ. ಒಂದು ವೇಳೆ ಆ ಕಟ್ಟೆನ ನೀರು ಕುಡಿದರೆ ಏನು ಮಾಡೋದು? ಹಾಗೆ ರೈತರು ತಮ್ಮ ಬೆಳೆಗಳಿಗೆ ಸುರಕ್ಷತೆಗಾಗಿ ಬೇಲಿಯನ್ನು ಮಾಡುತ್ತಾರೆ. ಒಂದು ವೇಳೆ ಆ ಬೇಲಿಯೇ ಬೆಳೆಯನ್ನು ತಿಂದರೆ ಏನು ಮಾಡೋದು? ಹಾಗೆ ನಾರಿ ತನ್ನ ಮನೆಯನ್ನು ಕಳುವಡೆ ಅಂದರೆ ಹೆಂಡತಿಯಾದವಳು ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದರೆ ಮನೆ ಹೇಗೆ ನಡೆಯುತ್ತೆ? ಹಾಗೆ ತಾಯಿ ಮೊಲೆವಾಲು ನಂಜಾಗಿ ಕಳುವಡೆ, ತಾಯಿ ಹಾಲು ನಂಜಾಗಿ ಕಳುವಡೆ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಹುಟ್ಟಿದ ಮಗುವಿಗೆ ಮೊದಲು ಆಹಾರ ತಾಯಿ ಮೊಲೆಹಾಲು. ಆ ಮೊಲೆಹಾಲು ಮಗುವಿಗೆ ನಂಜಾದಡೆ ಯಾರಿಗೆ ದೂರುವುದು? ಒಟ್ಟಿನಲ್ಲಿ ವಚನದ ಅರ್ಥ ನೋಡಿದಾಗ ನಾವು ನಂಬಿದ ಜನರು ಅಥವಾ ನಮ್ಮವರೇ ನಮಗೆ ಮೋಸ ಮಾಡಿದರೆ ಹೇಗೆ?